ಇನ್ನು ಲೋಕಸಭಾ ಚುನಾವಣೆ ಕೂಡ ಸಮೀಪಿಸ್ತಾ ಇದೆ. ಅತ್ತ ಕಾಂಗ್ರೆಸ್ ಎಲ್ಲ ರೀತಿಯ ಅಂತ ತಯಾರಿ ಮಾಡ್ತಾ ಇದೆ. ಮೊನ್ನೆ ತಾನೇ ದಿಲ್ಲಿಯಲ್ಲಿ ಒಂದು ವಿಶೇಷವಾದಂಥ ಸಭೆ ಕೂಡ ನಡೀತು. ಈ ಸಭೆಯಲ್ಲಿ ಸಚಿವರಿಗೆ ಖಡಕ್ ಆದಂಥ ಎಚ್ಚರಿಕೆಯನ್ನು, ವಾರ್ನಿಂಗ್ ಅನ್ನು ಕೂಡ ನೀಡಲಾಗಿದೆ. ಸಚಿವರಿಗೆ ಎಚ್ಚರಿಕೆ ನೀಡಿದಂಥ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿಯ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಸರಿಯಾಗಿ ಕೆಲಸ ಮಾಡದ ಸಚಿವರ ತಲೆದಂಡ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದೆ. ಸಚಿವರ ಹೆಗಲಿಗೆ ತಮ್ಮ ಕ್ಷೇತ್ರದ ಅಭ್ಯರ್ಥಿ ಗೆಲುವಿನ ಹೊಣೆಯನ್ನು ನೀಡಲಾಗಿದೆ. ಯಾವ್ಯಾವ ಅಭ್ಯರ್ಥಿಗಳ ಜವಾಬ್ದಾರಿ ನಿಮಗೆ ಕೊಟ್ಟಿರ್ತೀವೋ ಅವರನ್ನು ಗೆಲ್ಸ್ಕೊಂಡು ಬರಬೇಕು ಅಂತ ಖಡಕ್ ಆದಂಥ ಸೂಚನೆ ಸಿಕ್ಕಿದೆ. ಇನ್ನು ಲೋಕಸಭಾ ಫಲಿತಾಂಶವನ್ನು ಆಧರಿಸಿ ಅವರ ಸಚಿವ ಸ್ಥಾನದ ಭವಿಷ್ಯ ಇರುತ್ತೆ. ಕಡೆಗಣಿಸಿದರೆ ಸಚಿವರಾಗಿ ಮುಂದುವರಿಯೋದು ಸಾಧ್ಯತೆ ಕಡಿಮೆ ಅಂತ ಈಗಾಗಲೇ ಹೇಳಲಾಗಿದೆ. ಇನ್ನು ಲೋಕಸಭೆ ಚುನಾವಣೆ ಬಳಿಕ ಸಚಿವರ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ. ಸಚಿವರಿಗೆ ಹೈಕಮಾಂಡ್ ಈ ರೀತಿ ಖಡಕ್ ಆದಂಥ ಸೂಚನೆಯನ್ನು ಕೊಟ್ಟಿದೆ. ಒಂದು ವೇಳೆ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ, ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡ್ಬಂದಿಲ್ಲ ಅಂದರೆ ನಿಮಗೆ ನಿಮ್ಮ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಕಡಿಮೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡದೇ ಇದ್ದರೆ ತಲೆದಂಡ ಅಂತ ಸಚಿವರಿಗೆ ಈಗ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆಯನ್ನು ತುಂಬ ಗಂಭೀರವಾಗಿ ಸ್ವೀಕರಿಸಿರುವಂಥ ಕಾಂಗ್ರೆಸ್ ಹೈಕಮಾಂಡ್ ಶತಾಯ ಗತಾಯ ಹೆಚ್ಚೆಚ್ಚು ಸ್ಥಾನಗಳನ್ನು ಕರ್ನಾಟಕ ಸೇರಿದಂತೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ದಕ್ಷಿಣ ಭಾರತದಲ್ಲಿ ಗೆಲ್ಲೋದಕ್ಕೆ ಪ್ಲಾನ್ ಮಾಡಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಸರ್ಕಾರ ಇರುವಂಥ ಹಿನ್ನೆಲೆಯಲ್ಲಿ, ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಸರ್ಕಾರ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ನಿರೀಕ್ಷೆ ಮಾಡಲಾಗ್ತದೆ. ಹೀಗಾಗಿ ಸಚಿವರಿಗೆ ನೇರವಾಗಿ ಜವಾಬ್ದಾರಿನ ಕೊಡಲಾಗಿದೆ. ಆಯಾಯ ಕ್ಷೇತ್ರಗಳ ಜವಾಬ್ದಾರಿನ ಸಚಿವರಿಗೆ ನೀಡಲಾಗಿದೆ. ಹೀಗಾಗಿ ಯಾವ ಸಚಿವರು ಸರಿಯಾಗಿ ಕೆಲಸ ಮಾಡಲ್ವೋ ಅಂಥವ್ರನ್ನು ನಾವು ಖಂಡಿತವಾಗ್ಲೂ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಬಿಡಲ್ಲ ಅನ್ನುವಂಥ ಸೂಚನೆಯನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ನೀಡ್ತಾ ಇದೆ. ಹೀಗಾಗಿ ನಿಮಗೆ ಯಾವ ಅಭ್ಯರ್ಥಿಗಳ ಹೊಣೆ ಕೊಟ್ಟಿರ್ತೀವೋ, ಯಾರ ಅಭ್ಯರ್ಥಿಗಳ ಜವಾಬ್ದಾರಿ ಕೊಟ್ಟಿರ್ತೀವೋ ಅಂಥ ಜವಾಬ್ದಾರಿನ ಸೂಕ್ತವಾಗಿ ನಿಭಾಯಿಸಬೇಕು. ಇಲ್ಲದಿದ್ದರೆ ಲೋಕಸಭೆ ಚುನಾವಣೆ ಬಳಿಕ ನಿಮ್ಮ ಸ್ಥಾನ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇದೇ ವೇಳೆ ರವಾನಿಸಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಿದ್ದಾರೆ. ಪ್ರಸನ್ನ, ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದಾರೆ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಇನ್ಫ್ಯಾಕ್ಟ್ ಲೋಕಸಭಾ ಚುನಾವಣೆಯನ್ನು ತುಂಬ ಗಂಭೀರವಾಗಿ ಸ್ವೀಕರಿಸಿದೆ. ಹಿಂದೆ ಕೂಡ 2019ರಲ್ಲೂ ಕೂಡ ಈ ರೀತಿಯಂಥ ಡೆವಲಪ್ಮೆಂಟ್ಗಳಿತ್ತು. ಆಗಲೂ ಕೂಡ ಸರ್ಕಾರ ಇತ್ತು. 2013ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. ಆದರೂ BJPಗೆ ಹೆಚ್ಚೆಚ್ಚು ಸ್ಥಾನ ಸಿಕ್ತು. ಈ ಬಾರಿ ಮತ್ತೆ ಸಚಿವರನ್ನು ಮುಂದಿಟ್ಕೊಂಡು ಆ ಲೋಕಸಭಾ ಸ್ಥಾನಗಳ ಅಥವಾ ಲೋಕಸಭಾ ಚುನಾವಣೆ ತಂತ್ರಗಾರಿಕೆಯನ್ನು ನಡೀತಾ ಇದೆ. ಜವಾಬ್ದಾರಿ ಒಂದು ಕಡೆಗಾದರೆ ಎಚ್ಚರಿಕೆ ಮತ್ತೊಂದು ಕಡೆ. ಹೀಗಾಗಿ ಸಚಿವರಿಗೆ ಆ ಸಭೆಯಲ್ಲಿ ಹೇಳಿದ್ದೇನು? ಪ್ರಮೋದ್, ಕಾಂಗ್ರೆಸ್ಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ನ ಮಟ್ಟಿಗಂತೂ ಅತ್ಯಂತ ಪ್ರತಿಷ್ಠೆಯ ಚುನಾವಣೆ ಅಂತಲೇ ಕರಿಬೇಕಾಗುತ್ತೆ. ಯಾಕೆಂದ್ರೆ ಸರ್ಕಾರ ಇರುವಂತ ಕಾರಣಕ್ಕೋಸ್ಕರ 30ಕ್ಕೂ ಹೆಚ್ಚು ಸಚಿವರು ತಮ್ಮ ಒಂದು ಆಡಳಿತ ಯಂತ್ರವನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರೋ ಕಾರಣಕ್ಕೋಸ್ಕರ ಲೋಕಸಭೆಯಲ್ಲಿ 28ಕ್ಕೆ 28 ಸ್ಥಾನವನ್ನ ಗೆಲ್ಲೇಬೇಕು ಅನ್ನುವಂತ ಒಂದು ಗುರಿಯನ್ನ ಇದೀಗ ಹೈಕಮಾಂಡ್ ಇಟ್ಕೊಂಡಿದೆ. ಈ ಕಾರಣಕ್ಕೋಸ್ಕರ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಸಭೆಯಲ್ಲಿ ಸಚಿವರಿಗೆ ಟಾಸ್ಕ್ ಮತ್ತು ಟಾರ್ಗೆಟ್ ಎರಡನ್ನೂ ಕೂಡ ನೀಡಲಾಗಿದೆ. ಆ ಒಂದು ಟಾರ್ಗೆಟ್ ಪ್ರಕಾರ 27ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ಲೇಬೇಕು. ಕಳೆದ ಬಾರಿ ಕೇವಲ ಒಂದು ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದ್ದೀವಿ, ಆದ್ರೆ ಈ ಬಾರಿ ನಾವು ಉಳಿದಂತಹ ಕ್ಷೇತ್ರಗಳನ್ನು ಕೂಡ ಗೆಲ್ಲೇಬೇಕು. ಅದಕ್ಕೆ ಸಚಿವರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನುವಂತ ಕಟ್ಟುನಿಟ್ಟಿನ ಖಡಕ್ ಆದಂತಹ ಸೂಚನೆಯನ್ನ ಸಚಿವರಿಗೆ ರವಾನೆಯನ್ನ ಮಾಡಲಾಗಿದೆ. ಸಚಿವರ ಮೇಲೆ ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸಲಾಗಿದೆ. ಪರೋಕ್ಷವಾಗಿ ಎಚ್ಚರಿಕೆ ಸಂದೇಶವನ್ನು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಚಿವರಿಗೆ ರವಾನೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಸಚಿವರು ಸಂಯೋಜಕರನ್ನಾಗಿ ಒಂದೊಂದು ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಡಲಾಗಿದೆ. ಯಾವ ಸಚಿವರಿಗೆ ಸಂಯೋಜಕರಾಗಿ ಜವಾಬ್ದಾರಿಯನ್ನು ಕೊಡಲಾಗಿದೆಯೋ ಅವರು ಆ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರುವಂತ ಕೆಲಸವನ್ನ ಮಾಡಬೇಕು. ಪರಿಣಾಮಕಾರಿಯಾದಂತ ಮತ್ತು ಗುಣಮಟ್ಟದ ಫಲಿತಾಂಶ ಬರದೇ ಹೋದ್ರೆ ಅಂತವರ ಕಾರ್ಯವೈಖರಿ ಬಗ್ಗೆ ನಾವು ಅನುಮಾನ ಪಟ್ಕೊಳ್ಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯ ಮಾತುಗಳನ್ನ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಪರೋಕ್ಷವಾಗಿ ಸಚಿವರ ತಲೆದಂಡ ಆಗಬಹುದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕಟುವಾಗಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಸಚಿವರಿಗೆ ಈಗ ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಲೇಬೇಕಾಗಿದೆ. ಜೊತೆಗೆ ಸಚಿವರ ಮೌಲ್ಯಮಾಪನದ ಬಗ್ಗೆಯೂ ಕೂಡ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಯಾವ ಸಚಿವರು ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಲ್ಲ ಅಂತವರ ಸಚಿವ ಸ್ಥಾನ ಅಬಾಧಿತ ಅಂತೇಳಿ ಯಾರು ಕೂಡ ಭಾವಿಸಬಾರದು. ಮುಂದಿನ ದಿನಗಳಲ್ಲಿ ಸಚಿವರ ಮೌಲ್ಯಮಾಪನ ಆಗುತ್ತೆ. ಕೇವಲ ಇಲಾಖಾವಾರು ಮೌಲ್ಯಮಾಪನ ಮಾತ್ರವಲ್ಲ, ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯ ಫಲಿತಾಂಶವನ್ನ ತಂದುಕೊಡೋದಕ್ಕೆ ಸಚಿವರು ಕೆಲಸ ಕಾರ್ಯ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪರಿಗಣಿಸಿ ನಾವು ಮುಂದಿನ ಸ್ಥಾನಮಾನಗಳನ್ನ ನೀಡೋದಕ್ಕೆ ನಿರ್ಧಾರವನ್ನ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ವಿಚಾರಗಳನ್ನ, ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತಾನೆ. ಇದ್ರ